ಹೋಗ್ಲಿ ಬಿಡು, ನಮ್ಮ ಹುಡುಗಿ ಚೆನ್ನಾಗಿದ್ದರೆ ಸಾಕು, ಇವತ್ತೆಲ್ಲ ನಾಳೆ ಚೆನ್ನಾಗಿ ಅವರು ಮೂರನೇ ತಗೊಂಡು ನಾವೇನು ಮಾಡೋಣ, ನಮ್ಮ ಹುಡುಗ ಚೆನ್ನಾಗಿದ್ದರೆ ಸಾಕು, ಹುಡುಗಿ ಚೆನ್ನಾಗಿದ್ದರೆ ಸಾಕು. ನಾವು ಈ ಥರ ಭಾವನೆಯಲ್ಲಿ ಭಾಳ ನಂಬಿಸ್ಬಿಟ್ರು ಸರ್. ನಾವು ಕೊಟ್ಟಿರೋದು ವರದಕ್ಷಿಣೆ ಸರ್ ಒಂದು 300 ಗ್ರಾಮ್ ಬಂಗಾರ ಸರ್. ಆಮೇಲೆ ಅವನಿಗೆ ಬೇಕಾಗಿದ್ದು ಚೌಟ್ರಿ, ಲಗಾನಿಗೆ ಹೋದ, ಲಗಾನಲ್ಲಿ ಮಾಡಿಸ್ರಿ ಅಂತ. ಆಮೇಲೆ ಸರ್ಜಿ ಕರ್ಕೊಂಬಂದ, ನಾವು ಸರ್ಜಿಯಲ್ಲಿ ಮಾಡಿಸ್ರಿ, ನಾನು ಯಾರು ಕಾಂಟ್ಯಾಕ್ಟ್ ಇದ್ದಾರೆ, ಇವ್ರು ಕಾಂಟ್ಯಾಕ್ಟ್ ಇದ್ದಾರೆ, ಆಯಿತು ಬಿಡು, ಎಲ್ಲಿ ಸಿಕ್ತುತ್ತೆ ಅಲ್ಲಿ ಮಾಡ್ಸೋಣ, ಆಕೆ ಚೆನ್ನಾಗಿದ್ರೆ ಸಾಕಲ್ಲ, ಚೆನ್ನಾಗಿ ಹಿಡ್ಕೊಂಡು ಹೋದ್ರೆ ಸಾಕಲ್ಲ ಅಂತ ಈ ಥರ ಎಲ್ಲ ಬಂದಿವಿ ಸರ್. ಅದಾದಮೇಲೆ ಅವನೇ ಎಲ್ಲ ಬುಕ್ ಮಾಡೋನು, ಎಲ್ಲರಿಗೂ ಫೋನ್ ಮಾಡಿ, ಆ ಚೌಟ್ರಿ ಖಾಲಿ ಇದೆ ಅಂತೆ ಅಲ್ಲಿಗೆ ಹೋಗ್ರಿ, ಈ ಚೌಟ್ರಿ ಖಾಲಿ ಇದೆ ಅಂತೆ ಇಲ್ಲಿಗೆ ಹೋಗ್ರಿ, ಈ ಥರ ಸರ್. ಈ ಥರ ಮಾನಸಿಕವಾಗಿ ಹಿಂಸೆ. ನಮ್ಮ ಹುಡುಗಿ ಹೇಳಂಗಿಲ್ಲ ಬರ್ಸಂಗಿಲ್ಲ, ಹಂಗೆ ಆ ಥರ ಆಗ್ಬಿಡ್ತು ಮದುವೆ ಟೈಮಲ್ಲಿ. ಆಮೇಲೆ ಅವ್ರಮ್ಮ ನಮಗೆ ಫೋನ್ ಮಾಡಿ ಎಲ್ಲ ನಮಗೆ ಆ ಥರ ಅಡುಗೆ ಬೇಕು, ಈ ಥರ ಅಡುಗೆ ಬೇಕು, ನಮ್ಮ ಮಗ ದೊಡ್ಡ ಆಫೀಸರು, ನಮಗೆ ಒಂದು ಚೂರು ಹೆಚ್ಚು ಕಮ್ಮಿ ಆಗಂಗಿಲ್ಲ, ನಮಗಿನ್ನೂ ನಾವು ಹೇಳಿರೋಕ್ಕಿಂತ ಜಾಸ್ತಿ ನೀವು ಅಡುಗೆ ಮಾಡಿಸ್ಬೇಕು ಸರ್. ಅದಾದಮೇಲೆ ಮದುವೆ ಮಾಡಿಕೊಟ್ಟಿವಿ ಸರ್. ಅವ್ರು ಹೇಳಿದ ಡಿಮ್ಯಾಂಡಿಗೆಲ್ಲ ಮದುವೆ ಮಾಡಿಕೊಟ್ಟಿವಿ. ಇನೋವಾ ಕಾರ್ ಬೇಕು, ಅದು ಬೇಕು, ಇದು ಅಂತ ಮದುವೆ ಆದಮೇಲೆ ಸ್ಟಾರ್ಟ್ ಮಾಡಿದ್ದಾನೆ ಅವನು ನಮ್ಮ ಹುಡುಗಿ ಹತ್ರ. ಅದಾದಮೇಲೆ ಸರ್ ಮದುವೆ ಆದಮೇಲೆ ಸರ್ ಏಪ್ರಿಲ್ 14ನೇ ತಾರೀಕು ಆಗಿದ್ದು ಸರ್ 25ಅಲ್ಲಿ. ಅದಾದಮೇಲೆ ಸರ್ ಮನೆ ಕರ್ಕೊಂಡು ಹೋದ್ರಲ್ಲ ಸರ್, ಮನೆ ಕರ್ಕೊಂಡು ಹೋದ್ವಿ ಸರ್. ಈಗ ಅದೊಂದು ಪರ್ಸನಲ್ಲಾಗಿ ಇದು ಮಾತಾಡಬಾರ್ದು ಸರ್. ಇದು ಲೋಕಾರೂಢಿ ಸರ್. ಇದು ಮೊದಲನೇ ರಾತ್ರಿ ಎಲ್ಲಿ ಮಾಡ್ತಾರೆ ಸರ್? ವಧುವಿನ ಮನೆಯಲ್ಲಿ ಮಾಡ್ತಾರಲ್ವ ಸರ್, ಅದನ್ನು ಗಂಡಿ ಮನೆಗೆ ಮಾಡಬೇಕು ಮದುವೆ ಆದಮೇಲೆ ಸರ್. ಮದುವೆ ಆದಮೇಲೆ ಗಂಡಿ ಮನೆಗೆ ಮಾಡಬೇಕು ಅಂತ ಅವ್ರ ಅವ್ವ ನಮ್ಮ ಹತ್ರ ಎಲ್ಲ ಫೋನ್ ಮಾಡಿ ಗಂಡು ಮನೆಗೆ ಆಗಬೇಕು ಅಮ್ಮ, ಲೋಕಾರೂಢಿ ಮೊದಲನೇ ರಾತ್ರಿ ಆಗೋದು ಹೆಣ್ಣಿ ಮನೆಗೆ ಕಣಮ್ಮ, ಹಂಗೆಲ್ಲ ಮಾಡಬೇಡ್ರಿ, ಅವ್ರು ಚೆನ್ನಾಗಿರ್ಬೇಕು, ನಮ್ಮ ಕಣ್ಣು ಎದುರುಗಡೆ ಚೆನ್ನಾಗಿರ್ಬೇಕು, ಹಂಗೆಲ್ಲ ಮಾಡಬೇಡ್ರಿ ಕಣಮ್ಮ, ನೀವು ವಯಸ್ಸಾಗಿದೆ, ಹಂಗೆಲ್ಲ ಮಾಡಬಾರ್ದು ಅಂತ ಹೇಳಿ. ಅದಾದಮೇಲೆ ಸರ್ ಮದುವೆ ಆಗಿ ಒಂದು 2 ವಾರಕ್ಕೆ ಅವನೇನು ಮಾಡಿದ್ದಾನೆ ಅಂದರೆ 2-3 ವರ್ಷದ ಒಂದು ಕಂಟಿನ್ಯೂಸ್ಗೆ ಒಂದು ಹುಡುಗಿಗೆ ಮೆಸೇಜ್ ಮಾಡ್ತಾ ಇದ್ದಾನೆ. ನಮ್ಮ ಹುಡುಗಿಗೆ ಗೊತ್ತಾಗಿಲ್ಲ ಸರ್. ಅದು ರಾತ್ರಿ ಹಿಂಗೆ ಮೊಬೈಲ್ ಇಸ್ಕೊಂಡು ನೋಡುವಾಗ ಏನಾಗಿದೆ ಅಂದರೆ ಮೆಸೇಜ್ಗಳೆಲ್ಲ ಬಂದಿದ್ದಾವೆ ಸರ್, ಮೆಸೇಜ್ಗಳೆಲ್ಲ ಬಂದಿದ್ದಾವೆ.